ಹೊಸ ಮಂದಿರದ ನಿರ್ಮಾಣಕ್ಕಾಗಿ ಹನುಮನ ಅಪ್ಪಣೆಯನ್ನ ಪಡೆದಿರುವಂತಹ ವಿಶೇಷ ಘಟನೆ ಹಾವೇರಿಯ ಬ್ಯಾಡಗಿ ತಾಲೂಕಿನ ಕರ್ದುಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ದೇವಸ್ಥಾನ ನಿರ್ಮಾಣಕ್ಕೆ ಹೂ ನೀಡಿ ತಥಾಸ್ತು ಎಂದಿದ್ದಾನೆ. ಈ ಹಿಂದೆ ಹನುಮ ಅಪ್ಪಣೆ ಇಲ್ಲದೆ ಮಂದಿರ ಬೀಳಿಸಲು ಪ್ಲಾನ್ ಮಾಡಿದವರಿಗೆ ಕಂಟಕವಾಗಿತ್ತಂತೆ. ಹೀಗಾಗಿ ಆಂಜನೇಯನಿಗೆ ಹೂ ಕಟ್ಟಿ ಸ್ವಾಮೀಜಿ ಸಮ್ಮುಖದಲ್ಲಿ ಅಪ್ಪಣೆಯನ್ನ ಪಡೆದಿದ್ದಾರೆ. ಭಕ್ತರ ದೇಣಿಗೆಯಿಂದ ಮಂದಿರ ನಿರ್ಮಿಸಲು ಊರಿನ ಜನ ಈಗ ಸಿದ್ಧಗೊಂಡಿದ್ದಾರೆ. ಸಾಕ್ಷಿ ಕೊಡಪ್ಪ, ಹೌದು ನಂಗೆ ಸಾಕ್ಷಿ ಕೊಡಪ್ಪ, ಅವ್ರಿಗೆ ಕೊಡಪ್ಪ ತಂದೆ. ಜೈ 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 ರಾಮ್, ಶ್ರೀರಾಮ್ ಜೈ ರಾಮ್, ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್, ಜೈ ಜೈ ರಾಮ್ ಕೊಡು. ಶ್ರೀರಾಮ್ ಜೈ ರಾಮ್, ಜೈ ರಾಮ್, ಜೈ ರಾಮ್, ಜೈ ರಾಮ್, ಜೈ ರಾಮ್, ರಾಮ್ ಗೋವಿಂದ ಗೋವಿಂದ, ಶ್ರೀರಾಮ್ ಜೈ ರಾಮ್, ಜೈ ಜೈ ರಾಮ್. ರಮೇಶಿ ಎಲ್ಲರಿಗೂ ಶಾಪ್ ಐತೋ ಏನೈತೆ ಗೊತ್ತಿಲ್ಲ. ಈ ಏರಿಯಾದಲ್ಲಿ ಇರ್ತಕ್ಕಂಥ ಆಜು ಬಾಜು ಮನೆಗಳು ಸುಮಾರಾಗಿ ಈ ಜಾಗನ ಬಿಟ್ಬಿಟ್ಟು ಹೊಂಟ್ಬಿಟ್ರು. ಯಾಕಂತ ಕೇಳಿದ್ರೆ ಬೇರೆ ಕಡೆ ಸ್ವಾಮೀಜಿಗಳನ್ನ ಕೇಳಿದಾಗ ಇಲ್ಲ ನಿಮಗೆಲ್ಲ ಆಂಜನೇಯದ ಸ್ವಾಮಿದು ಒಂದು ಸ್ವಲ್ಪ ಶಾಪ್ ಅಲ್ಲಿ ಕಾಡಾಕತ್ತೈತಿ, ಅದಕ್ಕೆ ನೀವು ಆ ದೇವಸ್ಥಾನವನ್ನು ಪುನರ್ನವೀಕರಣಗೊಳಿಸ್ಬೇಕು, ಹೊಸದಾಗಿ ಗುಡಿ ಕಟ್ಟಬೇಕು, ಹೊಸದಾಗಿ ಅಭಿಷೇಕ ಮಾಡಿಸಿ ಅದನ್ನು ದೇವರಿಗೆ ಶಾಂತಿ ಮಾಡಿದರೆ ನಿಮ್ಮೂರಿಗೆ ನಿಮ್ಮ ಗ್ರಾಮಕ್ಕೆ ಒಳ್ಳೆಯದಾಗತ್ತೆ ಅಂದರು. ಆ ಪ್ರಕಾರವಾಗಿ ನಾವು ಗ್ರಾಮದ ಹಿರಿಯರಲ್ಲಿ ವಿಚಾರ ಮಾಡಿದಾಗ ಹಂಗಾರೆ ಅದು ಯೋಗ್ಯ ಐತಿ. ಅದಕ್ಕಾಗಿ ಆ ಹಳೆಯದಾಗಿರ್ತಕ್ಕಂಥ ಒಂದು ಗುಡಿಯನ್ನು ಕೆಡಿ ಶ್ರೀರಾಮ್ ಜೈ ರಾಮ್, ಜೈ ಜೈ ರಾಮ್. ರಮೇಶಿ ಎಲ್ಲರಿಗೂ ಹೌದು ನಂಗೆ ಸಾಕ್ಷಿ ಕೊಡಪ್ಪ, ಹೌದು ನಂಗೆ ಸಾಕ್ಷಿ ಕೊಡಪ್ಪ, ಅವ್ರಿಗೆ ಕೊಡಪ್ಪ ತಂದೆ. ಜೈ 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 ರಾಮ್. ಶ್ರೀರಾಮ್